ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಫಂಕ್ಷನ್ಗೆ ಹೋಗೋದಿದೆ. ಆ ಫಂಕ್ಷನ್ ಏನು ಅಂತೆಲ್ಲ ತಿಳಿಸ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಇವತ್ತು ಫಂಕ್ಷನ್ಗೆ ಹೋಗಬೇಕು. ಸೀಮಂತ ಇದೆ, ನನ್ನ ಫ್ರೆಂಡ್ದು ಸೀಮಂತ. ಫಂಕ್ಷನ್ ಹೋಗಬೇಕು. ಹಾಗೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ನಾವು ವೀಡಿಯೋ ಮಾಡ್ಕೋತಾ ಇದ್ದೆ. ಹಸು ಇದೆ, ಮತ್ತು ನಮ್ಮ ಮನೆ ಹತ್ರ ವೆದರ್ ಚೆನ್ನಾಗಿರುತ್ತೆ, ಗಿಡಗಳಿವೆ, ನೋಡ್ಕೊತಾನೆ ಕೂತ್ಕೋಬೋದು. ಅಲ್ಲೇ ಟೈಮ್ ಪಾಸ್ ಮಾಡ್ಬೋದು, ಏನು ಬೇಜಾರು ಅನಿಸಲ್ಲ. ತುಂಬ ಗ್ರೀನರಿ. ಇವಾಗೆಲ್ಲ ಭತ್ತ ಬೆಳೀತಾ ಇದೆ, ಹೂಗಳು ಬಿಡುತ್ತೆ, ಚೆನ್ನಾಗಿದೆ. ಬಿಸಿಲು ಹಾಗೇ ಇದೆ. ಮೈಸೂರಲ್ಲೇ ಬಿಸಿಲು ಈ ಥರ ಅಂದರೆ ಬೇರೆ ಬೆಂಗಳೂರು ಆ ಕಡೆಗೆಲ್ಲ ಯಾವ ಥರ ಇರಬೇಡ ಅಂತ ಅದೇ ಯೋಚನೆ ಮಾಡ್ತೀನಿ. ನನ್ನ ಹತ್ರ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನ ತುಪ್ಪ ಮಾಡ್ತಾಯಿದ್ದೀನಿ. ನಾನೇನು ತುಪ್ಪಕ್ಕೆ ಎಕ್ಸ್ಟ್ರಾ ಏನೂ ಹಾಕಲ್ಲ, ಒಂದು ವೀಳ್ಯದೆಲೆ ಒಂದು ಹಾಕ್ತೀನಿ ಅಷ್ಟೇ, ಬೇರೆ ಏನೂ ಹಾಕಲ್ಲ. ಕೆಲವೊಬ್ಬರು ತುಂಬ ಏನೇನೋ ಹಾಕ್ತಾರೆ, ನಾನೇನೋ ಹಾಕಿ ಹದ್ಗೆಡ್ಸಲ್ಲ, ಇಷ್ಟೇ ಹಾಕೋದು ಸಿಂಪಲ್ಲಾಗಿ. ಆಮೇಲೆ ನಾನು ಇಡ್ಲಿ ಮಾಡಿಬಿಡೋಣ, ಬೇಗ ಹೋಗ್ಬೋದು ಫಂಕ್ಷನ್ಗೆ ಅಂತ ಇಡ್ಲಿಗೆ ನಿನ್ನೆನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಈ ಇಡ್ಲಿ ಮಾಡ್ಕೊಬಿಟ್ರೆ ಬೇಗ ಆಗುತ್ತೆ ಕೆಲಸ ಅಂತ. ಪಾಪನು ತುಂಬ ಅಳ್ತಾ ಇದ್ದ, ಅವನಿಗೆ ಬೆಳಗ್ಗೆ ಟೈಮು ಎತ್ಕೊಂಡಿರಬೇಕು ಹೇಳ್ತಾನೆ. ಆಮೇಲೆ ಕೇಳಿಲ್ಲ, ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿಸುವ ಅಂತ ಹೇಳಿ ಅವನ್ನ ಕೆಳಗಡೆ ಚಾಪೆ ಹಾಕ್ಕೊಟ್ಟು ಮಲಗಿಸಿದ್ದೀನಿ. ಅಲ್ಲಿಂದನೇ ಮಾತಾಡ್ತಾನೆ ಕೆಲಸ ಮಾಡ್ತಾಯಿರ್ತೀನಿ. ಆದರೂ ಸುಮ್ಮನಿರಲ್ಲ, ಎತ್ಕೊಳ್ಳಿ ಅಂತ ತುಂಬ ರೋದನೆ ಕೊಡ್ತಾನೆ ಬೆಳಗ್ಗೆ ಟೈಮು. ಈಗ ಬೆಳೀತಿದ್ದಾನಲ್ಲ, ಎಲ್ಲ ಗೊತ್ತಾಗುತ್ತೆ. ನನ್ನ ನೋಡಿ ಅಳೋದು, ನನ್ನ ಮುಖ ನೋಡೇ ಅಳೋದು, ಎತ್ಕೊಂಡಿರ್ಬೇಕು ಹೇಳೋದು, ತುಂಬ ಆಟ ಮಾಡೋದು. ಇನ್ನೇನು ಹಾಗೂ ಹೀಗೂ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ, ಎತ್ಕೊಳ್ತೀನಿ ಒಂದು ಟೈಮು. ಒಂದೊಂದು ಸರಿ ಹಾಗೆ ಕೆಳಗೆ ಬಿಟ್ಟು ಆಟ ಆಡಿಸ್ತಾ ಇರ್ತೀನಿ. ಏನಾದರೂ ಸಾಂಗ್ ಹಾಕ್ಕೊಟ್ರೆ ಕೇಳ್ತಾನೆ ಸ್ವಲ್ಪ ಹೊತ್ತು, ಆಮೇಲೆ ಅಷ್ಟೇ ಮತ್ತೆ ಅಳ್ತಾ ಇರ್ತಾನೆ. ನನಗೂ ಪಾಪ ಅನಿಸುತ್ತೆ. ಹಾಗೂ ಹೀಗೂ ಮ್ಯಾನೇಜ್ ಮಾಡಿಕೊಂಡು ನಾನು ಕೆಲಸನೆಲ್ಲ ಮಾಡ್ಕೋತೀನಿ ಡೈಲಿ. ಹೀಗೆ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, ನಾವು ಒಂದೇ ಕಡೆ ಪಿ ಜಿಲಿ ಇದ್ವಿ. ಇವಾಗ ಮದುವೆಯಾಗಿ ಮೈಸೂರಲ್ಲಿ, ಅವರು ಮದುವೆಯಾಗಿ 4 ವರ್ಷ ಆಯಿತು ಮೈಸೂರಲ್ಲಿ ಬಂದು. ನಾನಿವಾಗ ಮೈಸೂರಿಗೆ ಬಂದಿರೋದು ಮದುವೆಯಾಗಿ. ನಾನು 2 ವರ್ಷ ಆಯಿತು ಬಂದು. ಅದಕ್ಕೆ ಸೀಮಂತ, 2ನೇ ಪಾಪು ಸೀಮಂತ, ಹೋಗಲೇಬೇಕು, ನಾನು ಮಿಸ್ ಮಾಡಬಾರ್ದು ಅಂತ ನಾನು ರೆಡಿ ಆಗ್ತಾಯಿದ್ದೀನಿ. ಫ್ರೆಂಡ್ ಅಲ್ವಾ, ಕ್ಲೋಸ್ ಫ್ರೆಂಡು. ಅದೇನೋ ಕೋಇನ್ಸಿಡೆನ್ಸ್, ಇಲ್ಲೇ ಇದ್ದೀವಿ, ಮದುವೆ ಆದಮೇಲೂ ಮೀಟ್ ಆಗ್ತಾಯಿದ್ದೀವಿ. ಅದಕ್ಕೆ ಬೇಗ ಹೊರಡೋ ಅಂತ ರೆಡಿ ಆಗ್ತಾಯಿದ್ದೀನಿ. ಆಮೇಲೆ ಹೋಗಲಿಲ್ಲ ಅಂದರೆ ಬೇಜಾರು, ನನಗೂ ಬೇಜಾರು, ಅವಳಿಗೂ ಬೇಜಾರಲ್ವಾ. ಅದಕ್ಕೆ ನಮ್ಮ ಮನೆಯವರು ಹೊರಡೋಣ ಅಂತ ಹೇಳಿ ಪಾಪ ಅವರು ಬೇಗ ರೆಡಿ ಆದರು. ನಾವು ಆಟೋನ ಬುಕ್ ಮಾಡ್ಕೊಂಡ್ವಿ. ಸ್ಕೂಟಿಲಿ ಬೇಡ ಅಂತ ನಮ್ಮ ಮನೆಯವರು ಅಂದರು. ಬಿಸಿಲು, ಪಾಪುಗೂ ಸುಮ್ಮನೆ ತೊಂದರೆ ಆಗುತ್ತೆ ಹೇಳಿ. ಪಾಪುಗೆ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಳ್ಳೋ ಅಭ್ಯಾಸ, ಮಲ್ಕೊಬಿಟ್ಟಿದ್ದ. ನಾನು ಹಾಗೆ ನಂದು ಬೇಗ ರೆಡಿ ಆಯಿತು. ನಮ್ಮ ಮನೆಯವರು ಬೇಗ ರೆಡಿ ಆದರು. ಪಾಪು ಎದ್ದೇಳಿರಲಿಲ್ಲ. ಆಮೇಲೆ ಹಾಗೆ ಎಬ್ಸ್ಕೊಂಡು ಕರ್ಕೊಬಂದೆ. ಅವನು ಎದ್ದು ಒಂದು ಸಾರಿ ಹಾಲು ಕುಡಿದು ಮತ್ತೆ ಮಲ್ಕೊಳ್ಳೋನಾಗಿದ್ದ. ಅದಕ್ಕೆ ಅವನು ಸೈಲೆಂಟಾಗಿ, ಏನು ಇವರು ನನ್ನ ಎಲ್ಲೋ ಕರ್ಕೊಬಂದುಬಿಟ್ರಲ್ಲ ಅಂತ ಹೇಳಿ ನೋಡ್ತಿದ್ದಾನೆ. ನಮ್ಮ ಮನೆಯವ್ರು ನೋಡಿ ಸುಮ್ಮನೆ ನನ್ನ ಕಾಲೆಳೆಯೋದು, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹಾಯ್ ಮಾಡ್ತಿದ್ದಾರೆ ಅವರು. ಆಮೇಲೆ ಫಂಕ್ಷನ್ಗೆ ಬಂದು ನಾನು ಶಾಸ್ತ್ರನೆಲ್ಲ ಮಾಡಿದೆ. ನನ್ನ ಫ್ರೆಂಡ್ಗೆ ಖುಷಿ ಆಯಿತು. ಆರೋಗ್ಯವಾಗಿ ಹೆರಿಗೆ ಆಗಲಿ, ಹೆಲ್ತಿ ಬೇಬಿ ಹುಟ್ಟು ಬರಲಿ ಅಂತ ಹೇಳಿ ನಾವು ಊಟನೆಲ್ಲ ಮುಗಿಸಿ ಬಂದ್ವಿ. ನಾನೇನು ಜಾಸ್ತಿ ಅಲ್ಲಿದ್ದು ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ಪಾಪುನು ಸ್ವಲ್ಪ ಅಳೋದು ಎಲ್ಲ ಮಾಡ್ತಾಯಿದ್ದ. ಹಾಗಾಗಿ ಬೇಗ ಬರೋಣ ಅಂತ ಹೇಳಿ ನಾವು ಮನೆ ಕಡೆ ಹೊರಟು ಬಂದ್ವಿ. ಅಲ್ಲಿಂದ ಆಟೋನ ಬುಕ್ ಮಾಡಿಕೊಂಡು ಬಂದ್ವಿ. ಅವನಿಗೆ ಮಲ್ಕೊಳ್ಳೋ ಟೈಮ್ ಅಲ್ವಾ, ಜಾಸ್ತಿ ಹಿಂಸೆ ಕೊಡಬಾರ್ದು, ಅದಕ್ಕೆ ಬಂದ್ವಿ. ಮತ್ತು ಮೈಸೂರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸಂಜೆ ಆದಮೇಲೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಮನೇಲೂ ತುಂಬ ಕೆಲಸ ಇತ್ತು, ಅದಕ್ಕೆ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಎತ್ಕೊಳ್ಳಿ ಅಂತ ಹಿಂಸೆ ಕೊಡ್ತಾ ಇದ್ದ ನನಗೆ. ಕೆಳಗೆ ಇಳಿದು ಆಟ ಆಡೋ ಅಂದರೆ ಆಟ ಆಡ್ತಾ ಇರಲಿಲ್ಲ. ನಾನು ಅದಕ್ಕೆ ಇನ್ನೇನು ಸರಿ ಇವನು ಮಲಗಲ್ಲ ಅಂತ ಹೇಳಿ ಒಂದೇ ಕೈಯಲ್ಲಿ ಕೆಲಸ ಮಾಡ್ಕೊಳ್ಳೋಣ ಆದಷ್ಟು ಅಂತ ಬಟ್ಟೆನೆಲ್ಲ ಒಣಗಕ್ಕೆ ಹೋಗಿದ್ದೆ ಹೋಗುವಾಗ.
ಬಟ್ಟೆನ ಎತ್ಕೊಬಿಡುವ, ಒಂದು ಕೈಯಲ್ಲಿ ಮಾಡ್ಬೋದಲ್ವ ಹೇಳಿ ಒಂದು ಕೈಯಲ್ಲಿ ಅವನು ಎತ್ಕೊಂಡು ಮಾಡ್ತಾಯಿದ್ದೀನಿ. ಆದಷ್ಟು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡ್ಕೊಬಿಟ್ರೆ ನನಗೆ ಸ್ವಲ್ಪ ಈಸಿ ಅಲ್ವಾ. ಆಮೇಲೆ ಸಂಜೆ ಮಲ್ಕೊಳ್ತಾನೆ, ಅದಕ್ಕೆ ನಾನು ಒಂದೇ ಕೈಯಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ನನ್ನ ಕ್ಲೋಸ್ ಫ್ರೆಂಡು ಬೇಜಾರಾಗುತ್ತೆ ಹೋಗದಿದ್ರೆ, ಹೋಗಿ ಬಂದನಲ್ಲ ಅದೇ ಒಂದು ಖುಷಿ. ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ. ಆಮೇಲೆ ಇವನು ನೋಡಿ ಹೀಗೆ ಹೇಳ್ತಾನೆ ಇಲ್ಲ, ಮಲ್ಕೊಳ್ಳೋ, ಚೆನ್ನಾಗಿ ನಿದ್ದೆ ಮಾಡೋ, ಸುಸ್ತಾಯಿತು, ಬಿಸಿಲಿಗೆ ಹೋಗಿ ಬಂದಿದ್ಯಾ ಅಂದರೆ ಕೇಳ್ತಾ ಇಲ್ಲ. ನನ್ನ ಜೊತೆಗೆ ಇದ್ದರೆ ಅವನಿಗೆ ನಿದ್ದೆ ಎಲ್ಲ ಬರೋಲ್ಲ. ಅದಕ್ಕೆ ಅವನು ಸುಮ್ಮನೆ ಹೊರಗಡೆ ಗಾಳಿ ಚೆನ್ನಾಗಿ ಬರುತ್ತೆ, ಕೂಲಾಗಿ ಗಾಳಿ ಬರ್ತಾಯಿತ್ತು, ಅದಕ್ಕೆ ಮೊಬೈಲ್ ನೋಡ್ಕೊಂತ ಕ್ಯಾಮ್ರಾನ ಚೆನ್ನಾಗಿ ನೋಡ್ತಾನೆ. ಅವನು ಕ್ಯಾಮ್ರಾಗೆ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ವಿ. ಕ್ಯಾಮ್ರಾ ಚೆನ್ನಾಗಿ ನೋಡ್ತಾನೆ. ಅದಕ್ಕೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅವನಿಗೂ ನಿದ್ದೆ ಬರೋವರೆಗೆ ಏನಾದ್ರು ಮಾಡಬೇಕಲ್ಲ ಅವನಿಗೆ ಹೇಳಿ, ಅವನಿಗೂ ಹಾಗೆ ಹೀಗೆ ಮಾಡಿ ಮಲಗಿಸ್ಕೊಬಿಟ್ರೆ ನನಗೂ ಆಮೇಲೆ ಸ್ವಲ್ಪ ಕೆಲಸ ಅಡುಗೆ ಮಾಡಬೇಕು ಎಲ್ಲ ಇದೆ ಕೆಲಸ ತುಂಬ. ಅದಕ್ಕೆ ಅವನಿಗೆ ಮಲಗಿಸ್ತಾ ಇದ್ದೆ, ಟ್ರೈ ಮಾಡ್ತಾಯಿದ್ದೆ ಆದಷ್ಟು ಮಲಗ್ಸೋಕ್ಕೆ. ಅವನು ನಿದ್ರೆ ಬಂದರೆ ಬೇಗ ಮಲ್ಕೊಬಿಡ್ತಾನೆ, ಏನು ಕಿರಿಕಿಲ್ಲ. ನಿದ್ದೆ ಬಂದಿಲ್ಲ ಅಂದರೆ ಹಿಂಗೆ ಎತ್ಕೊಳ್ಳಿ ಅಂತ ಮುಖ ನೋಡಿ ಅಳೋದು, ತುಂಬ ಕಲ್ತ್ಬಿಟ್ಟಿದ್ದಾನೆ ಆಟ. ಈಗ ಗೊತ್ತಾಗುತ್ತಲ್ವ, ಮೊದಲಿನಗಿಂತ ಈಗ ತುಂಬ ಗೊತ್ತಾಗುತ್ತೆ. ನಮ್ಮ ಮನೆಯವರು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡಿದ್ದಾರೆ ಅವರು. ನಾನು ಪಾಪು ಮಲ್ಕೊಂಡ್ಮೇಲೆ ನಾನು ರೆಸ್ಟ್ ಮಾಡ್ಬೋದು ಅಂತ ನಾನು ಒಂದೇ ಕೈಯಲ್ಲಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಫಂಕ್ಷನ್ನು ಚೆನ್ನಾಗಿತ್ತು, ಫಂಕ್ಷನ್ಗೆ ಹೋಗಿ ಬಂದ್ವಿ. ಮೈಸೂರಲ್ಲಿ ತುಂಬ ಬಿಸಿಲು, ಬೇಸಿಗೆಗಾಲದಲ್ಲಿ ಇಷ್ಟು ಬಿಸಿಲು ಮೈಸೂರೇ ಪರವಾಗಿಲ್ಲ ಅನಿಸುತ್ತೆ ಒಂದು ಲೆಕ್ಕದಲ್ಲಿ. ಇನ್ನು ಬೇರೆ ಊರಲ್ಲೆಲ್ಲ ಇಷ್ಟು ಬಿಸಿಲಿರ್ಬೋದು. ಮಲೆನಾಡು ಕಡೆಗೆ ಇಷ್ಟೊಂದು ಇರಲ್ಲ, ನಮ್ಮೂರ ಕಡೆಗೆಲ್ಲ ಇಷ್ಟು ಸೆಕೆ ಇರಲ್ಲ. ಆದರೂ ಇಲ್ಲಿ ಪರವಾಗಿಲ್ಲ ಮೈಸೂರು ಒಂದು ಲೆಕ್ಕದಲ್ಲಿ. ಆಮೇಲೆ ನಮ್ಮ ಮನೆ ಹತ್ರ ಇರೋ ಪಾಪು ಜೊತೆಗೆ ಆಟ ಆಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.